ಭಾಷಾ ಕೇಂದ್ರಿತವಾಗಿ ಕೆಲಸ ಮಾಡೋದು. ಯಾಕೆ ಭಾಷಾ ಕೇಂದ್ರಿತವಾಗಿ ಕೆಲಸ ಮಾಡ್ತಿದ್ದೇವೆ ಅಂತಂದರೆ, ಈ 1992ರ ಜಾಗತೀಕರಣದ ಅನಂತರ ಇಂಗ್ಲಿಷ್ ಎಷ್ಟು ಪ್ರಬಲವಾಗಿ ಒಂದು ಜಾಗತಿಕ ಭಾಷೆಯಾಗಿ ಬೆಳೆದಿದೆ ಅಂತಂದರೆ, ಭಾರತದ ಅನೇಕ ಸಣ್ಣ ಸಣ್ಣ ಭಾಷೆಗಳು ಇವತ್ತು ಕುಸಿತ ಕಾಣ್ತಾ ಇವೆ. ಅವು ನಿರೀಕ್ಷಿತ ವೇಗದಲ್ಲಿ ಬೆಳೀತಾ ಇವೆ. ಭಾರತದಲ್ಲಿ ಬೆಳೀತಿರುವಂಥ ಭಾಷೆ ಒಂದೇ ಒಂದು ಭಾಷೆ ಹಿಂದಿ. ನೀವು 1971ರಿಂದ 2011ರ ನಡುವಿನ 40 ವರ್ಷದ ಜನಗಣತಿ, ಯಾಕಂದರೆ ಆಮೇಲೆ 24-25 ಜನಗಣತಿ ಬರಲಿಲ್ಲ, ಈಗ ಬರಬೇಕಷ್ಟೇ. ಯಾಕಂದರೆ ಕೊರೋನಾ ಬಂದದ್ರಿಂದ ಜನಗಣತಿ ಬರಲಿಲ್ಲ. ಹಾಗಾಗಿ ಅದನ್ನು ನಮಗೀಗ ಇತ್ತೀಚಿನ ಅಂಕಿಅಂಶಗಳು ಸಿಗುವುದಿಲ್ಲ. 11 ಲಾಸ್ಟ್ ಅನ್ಫಾರ್ಚುನೇಟ್ಲಿ. ನೋಡಿದರೆ ಹಿಂದಿ ಸುಮಾರು 64%, 64% ವೇಗದಲ್ಲಿ ಬೆಳೀತಾ ಉಂಟು. ಇವತ್ತು ಸುಮಾರು 68 ಕೋಟಿ ಜನ ಹಿಂದಿ ಮಾತಾಡ್ತಾರೆ. ಮತ್ತು ಅದು ಶಿಕ್ಷಣದಲ್ಲಿ ಬರುವುದು ಅದೆಲ್ಲ ಸಣ್ಣ ಸಣ್ಣ ವಿಷಯಗಳು. ಅದು ಆ್ಯಕ್ಚುಲಿ ಶಿಕ್ಷಣದಿಂದ ಹಿಂದಿಯನ್ನು ತೆಗೆದರೂ ಕೂಡ ಹಿಂದಿ ಬರ್ತದೆ. ಯಾಕಂದರೆ ಹಿಂದಿ ಸಿನಿಮಾ ನೋಡ್ತಾರೆ ಜನ, ಟಿ ವಿಯಲ್ಲಿ ಹಿಂದಿ ಬರ್ತದೆ. ಹಾಗಾಗಿ ಹಿಂದಿ ಭಾರತದ ಬೇರೆ ಬೇರೆ ಸಂಸ್ಕೃತಿ ಒಳಗಡೆ ಪ್ರವೇಶ ಮಾಡಿದ ರೀತಿ ಉಂಟಲ್ಲ, ಅದು ಭಾಳ ಅಗಾಧವಾಗ್ತದೆ. ಏನಿರಲಿ, ಅದು 68% ವೇಗದಲ್ಲಿ ಬೆಳೀತಾ ಉಂಟು. 64% ವೇಗದಲ್ಲಿ ಹಿಂದಿ ಭಾಷೆ ನೀವು ಮಾತಾಡುವ ಜನಸಂಖ್ಯೆಯ ಲೆಕ್ಕ ತೆಗೆದರೆ 71ರಿಂದ 2011ರ 40 ವರ್ಷದಲ್ಲಿ ಬೆಳೀತಾ ಇದೆ. ಅಂದರೆ ಬೇರೆ ಭಾಷೆಗಳು, ಮುಖ್ಯವಾಗಿ ಬಂಗಾಳಿ, ಹಿಂದಿ ಬಿಟ್ಟರೆ ನೆಕ್ಸ್ಟು ಭಾಷೆಯ ಬಗ್ಗೆ ತುಂಬ ಕೆಲಸ ಮಾಡ್ತಿರೋರು ಬಂಗಾಳಿಗಳು. ಆ ಭಾಷೆ 14% ವೇಗದಲ್ಲಿ ಬೆಳೀತಾ ಉಂಟು. ನೆಕ್ಸ್ಟ್ ತಮಿಳು, ಅದು 11% ವೇಗದಲ್ಲಿ ಬೆಳೀತಾ ಉಂಟು. ತೆಲುಗು, ತಮಿಳು, ಆಮೇಲೆ ಮರಾಠಿ, ಗುಜರಾತಿ, ಒಡಿಸ್ಸಾ, ಪಂಜಾಬಿ, ಇಷ್ಟು ಭಾಷೆಗಳು ಬೆಳೆಯುವ ವೇಗ 11-12%. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಭಾರತದಲ್ಲೇ ಒಂದು ಭಾಷೆ 66% ವೇಗದಲ್ಲಿ ಬೆಳೀತಾ ಇದೆ. ಇನ್ನೂ ಕೆಲವು ಭಾಷೆಗಳು 11% ವೇಗದಲ್ಲಿ ಬೆಳೀತಾ ಇದೆ. ತುಳು ಪರವಾಗಿಲ್ಲ, ನೀವು 40 ವರ್ಷದ ಜನಗಣತಿ ನೋಡಿದರೆ ತುಳು 7% ವೇಗದಲ್ಲಿ ಬೆಳೀತಾ ಇದೆ, 7%. ಕನ್ನಡ ಈಗ ಬೆಳೀತಿರುವ ವೇಗ 3.76%. ಅಂದರೆ ಭಾಷೆ ಅತ್ಯಂತ ಕಡಿಮೆ ವೇಗದಲ್ಲಿ ಬೆಳೆಯುವ ಭಾಷೆ. ಇದರಿಂದ ನಾನು ಇವತ್ತು ಭಾಷಣದಲ್ಲಿ ಹೇಳಲಿಲ್ಲ, ಬಟ್ ತಮ್ಮ ಗಮನಕ್ಕೆ, ಈಗ ಡಿಲಿಮಿಟೇಷನ್ ಆದರೆ ಭಾಷಾಧರಿತವಾಗಿ MP ಗಳ ಸೀಟು ನಿರ್ಣಯ ಆಗ್ತದೆ. ಈಗ ಕರ್ನಾಟಕದ ಭಾಷೆ ನಾನು ಹೇಳಿದರೆ 3.76% ಎಂಬುದು ಒಂದು. ಕರ್ನಾಟಕದ ಫರ್ಟಿಲಿಟಿ ರೇಟ್ ಇದು TFR ಅಂತ, ಟೋಟಲ್ ಫರ್ಟಿಲಿಟಿ ರೇಟ್ 1.7 ಅಂತ ಇದೆ, 1.697. ಇದೇ TFR ಮಕ್ಕಳ ಸಂಖ್ಯೆ ಬಿಹಾರದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ 3 ಇದೆ. ನೀವು ಡಿಲಿಮಿಟೇಷನ್ ಮಾಡಿ ಲೋಕಸಭಾ ಸೀಟ್ಗಳನ್ನು ಪುನರ್ವಿಂಗಡಣೆ ಮಾಡಿದರೆ ಆಗ ಈಗ 80 ಇರುವ UP ಅದರ ಜನಗಣತಿಯ ಆಧಾರದ ಮೇಲೆ ಅವರಿಗೆ ಸುಮಾರು 144 MP ಸೀಟು ಸಿಗ್ತದೆ. ಇದು ಅಂದರೆ ನಾಳೆ ಡಿಲಿಮಿಟೇಷನ್ ಬೇಡ, ಇದು ಇರೋದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ತಗೊಳ್ಬೇಕು. ಒಂದು ವೇಳೆ ಸಂವಿಧಾನದ ಪ್ರಕಾರ ಮಾಡಬೇಕು, ಡಿಲಿಮಿಟೇಷನ್ ಮಾಡಲೇಬೇಕು. ಯಾಕಂದರೆ ಜನಗಳಿಗೆ ನ್ಯಾಯ ದೊರಕಬೇಕಲ್ಲ, ಇಷ್ಟು ಸಂಖ್ಯೆಯ ಜನಗಳಿಗೆ ಇಷ್ಟು MP ಗಳು ಬೇಕು ಅಂತಿದೆ. ಹಾಗೆ ಹೋದರೆ UPಗೆ 80 ಇದ್ದದ್ದು 144 MP ಸೀಟು ಸಿಗ್ತದೆ. ತಮಿಳುನಾಡಿನಲ್ಲಿ ಈಗ 42ರಿಂದ 45 ಆಗ್ತದೆ. ಫರ್ಟಿಲಿಟಿ ರೇಟ್ ಕಮ್ಮಿ ಉಂಟು, ಭಾಷೆ ಬೆಳೆಯುವ ಪರ್ಸೆಂಟೇಜ್ ಕಡಿಮೆ. ಕೇರಳ -1 ಆಗ್ತದೆ ಇಂಪ್ಲಿಮೆಂಟ್ ಮಾಡಿದರೆ. ಈಗ 20 ಇದೆಯಲ್ಲ, ಅದು 19 ಆಗ್ತದೆ. ಜನಸಂಖ್ಯೆ ಕೇರಳದಲ್ಲಿ ನೆಗೆಟಿವ್ ಎಲ್ಲ ಹೋಗ್ತಾ ಉಂಟು. ಕರ್ನಾಟಕದಲ್ಲಿ ನಮ್ಮದು 28 ಸೀಟು 36 ಆಗ್ತದೆ, ಕೇವಲ 8 ಸೀಟು ಮಾತ್ರ ಬರ್ತದೆ. ನೀವು ಇದನ್ನೆಲ್ಲ ಲೆಕ್ಕ ಹಾಕಿದರೆ 2028ರ ಲೋಕಸಭಾ ಇಲೆಕ್ಷನಲ್ಲಿ ಹಿಂದಿ ಮಾತನಾಡುವ ಪ್ರದೇಶಕರಿಗೆ ಸುಮಾರು 544 MP ಸೀಟು ಬರ್ತದೆ. ದಕ್ಷಿಣ ಭಾರತದ ಎಲ್ಲ ಭಾಷೆಗಳು, ತೆಲುಗು, ತಮಿಳು, ಮಲಯಾಳ, ಕನ್ನಡ, ಬೇಕಾದರೆ ತುಳು, ಇಷ್ಟು ಸೇರಿಸಿದರೆ ನಿಮಗೆ ಸಿಗೋದು 154 MP ಸೀಟು. ಆಗ ಏನಾಗ್ತದೆ ಅಂತಂದರೆ ಈ ಸಣ್ಣ ಭಾಷೆಗಳು ಸಂಪೂರ್ಣವಾಗಿ ಪತನಮುಖಿ ಆಗ್ತವೆ. ಇದು ನಮ್ಮ ಕನ್ಸರ್ನ್. ಆದ್ದರಿಂದ ನಾವೇನು ಮಾಡ್ತೇವೆ ಅಂದರೆ, ಕನ್ನಡ ಮತ್ತು ಕನ್ನಡವನ್ನು ಬೆಳೆಸಿದ ಸಣ್ಣ ಭಾಷೆಗಳಿಗೆ ಒಂದು ಹೊಸ ಉತ್ಸಾಹ ಬರಬೇಕು ಅಂತೇಳಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೆ. ಈಗ ಕರ್ನಾಟಕದಲ್ಲಿ ಇರುವ ಭಾಷೆಗಳು 290 ಭಾಷೆಗಳು.
ಅದರಲ್ಲಿ ಕೆಲವೆಲ್ಲ ಮೈಗ್ರೇಟೆಡ್ ಭಾಷೆ. ನೋಡಿ, ಮಣಿಪುರಿ ಮಾತಾಡುವವರ ಸಂಖ್ಯೆ 10,000 ಕರ್ನಾಟಕದಲ್ಲಿ. ಅದು ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಸಂಪೂರ್ಣ ಅಸ್ಸಾಂ ಮತ್ತು ನಾರ್ತ್ ಈಸ್ಟ್ನವರು ಬಂದಿದ್ದಾರೆ. ಅಲ್ಲಿ ಜಾಬ್ ಕ್ರಿಯೇಟ್ ಆಗ್ತಾ ಇಲ್ಲ, ಸಂಖ್ಯೆ ಜಾಸ್ತಿ. ಆಮೇಲೆ ಲಾ ಲಾ ಕಾನೂನಿನ ಸಮಸ್ಯೆ ಇದೆ. ಅವೆಲ್ಲ ಕರ್ನಾಟಕ ಒಂಥರ ಚಂದದ, ಅವರು ಗಲಾಟೆ ಇಲ್ಲ. ಮತ್ತು ಕರ್ನಾಟಕದ ಜನ ಅಕಾಮಡೇಟಿವ್, ಎಲ್ಲರನ್ನೂ ಕೂಡ ಇರಲಿ ಅವ ನಮಗೇನು ತೊಂದರೆ ಅಂತ ಇರಲಿ. ಈಗ ಈ ಸುಳ್ಯದಲ್ಲಿ ನಾವು ಸಿಲೋಜಿಸ್ ಬಂದಾಗ ನಾನೆಲ್ಲ ಇದ್ದೆ, ಏನು ಸಮಸ್ಯೆ ಆಗಲಿಲ್ಲ, ಇರಲಿ ಪಾಪ ಅವನು ಬಂದಿದ್ದಾನೆ. ಇದು ನಮ್ಮ ಗುಣ, ಜನಗಳ ಗುಣ ಇದು. ಬಟ್ ಇದರಿಂದ ಏನಾಗ್ತದೆ ಅಂತಂದರೆ, ಈಗ ಬೀದರ್ದಿಂದ ಚಾಮರಾಜನಗರದವರೆಗೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕ್ಯಾಶಿನಲ್ಲಿ ಒಬ್ಬ ಕನ್ನಡದ ಬಿಟ್ಟರೆ ಇನ್ಯಾರು ಇಲ್ಲ. ನೀವು ಇವತ್ತು ಹೋಟೆಲ್ನಲ್ಲಿ ಹೋಗಿ ಬಿಸಿನೀರು ಬೇಕು ಅಂತ ಕೇಳಿದರೆ ಕೊಡೋರಿಲ್ಲ, ಗರಂ ಪಾನಿ ನೀರು ಅಂತ ಹೇಳಿದ್ರು. ಅಷ್ಟರ ಮಟ್ಟಿನ ಪ್ರಭಾವ ಮೈಗ್ರೇಷನ್ ಇದೆ. ಇಂಥ ಸಂದರ್ಭದಲ್ಲಿ ನಾವು ಕರ್ನಾಟಕದಲ್ಲಿರುವ ಮೈಗ್ರೇಟರಿ ಭಾಷೆಯನ್ನು ಬಿಟ್ಟುಬಿಡೋಣ, ಇತ್ತೀಚೆಗೆ ಬಂದ ಭಾಷೆಗಳನ್ನು ಬಿಟ್ಟುಬಿಡೋಣ. ಅಂದರೆ ಹಾಗೆ ಬಿಡೋಕ್ಕಾಗಲ್ಲ, ಯಾಕಂದರೆ ಅವರೆಲ್ಲ ಮನೆ ಮಾಡ್ಕೊಂಡಿದ್ದಾರೆ. ನೀವು ಮೊನ್ನೆ ಇದು ನೋಡಿದಾರಲ್ಲ, ಕೋಗಿಲು ಗಲಾಟೆ ಆಯ್ತಲ್ಲ. ಕೋಗಿಲು ಗಲಾಟೆ ಆದಾಗ ಅವರು ಮೈಗ್ರೇಷನ್ ಎಂಬುದು ಹೌದು, ಆದರೆ ಅವರ ಹತ್ರ ಆಧಾರ್ ಕಾರ್ಡ್ ಇತ್ತು, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇತ್ತು, ಟೆಲಿಫೋನ್ ಕನೆಕ್ಷನ್ ಇತ್ತು. ಇನ್ನೇನು ಬೇಕು ಅವರಿಗೆ ವೋಟ್ ಹಾಕಲಿಕ್ಕೆ? ನೋಡಿ ಹೆಂಗೆ ಸಿಸ್ಟಮ್ ವರ್ಕ್ ಆಗ್ತದೆ ಅಂತ. ನಾವು ಕಾನೂನು ಮಾಡೋದು ಬೇರೆ, ಮಾತಾಡೋದು ಬೇರೆ, ಅದರ ಒಳಗಿಂದ ನಡೆಯೋದು ಬೇರೆ. ಸೊ ಅದಕ್ಕೆ ನಾವು ಈಗ 29 ಭಾಷೆಗಳು, ಇದು ಮುಖ್ಯ ನೋಡಿ. ನಿಮಗೆ ಸಾಧ್ಯ ಆದರೆ ನೀವು ಇದನ್ನು ನಾನು ಹೇಳಿಲ್ಲ, ನೀವು ಕೂಡ ನಿಮ್ಮ ಹತ್ರ ಮಾತ್ರ ಹೇಳ್ತಾ ಇದ್ದೀನಿ. 29 ಭಾಷೆಗಳು ಕರ್ನಾಟಕದಲ್ಲಿ 10,000ಕ್ಕಿಂತ ಹೆಚ್ಚು ಮಾತುಗಳಿವೆ. 29 ಭಾಷೆಗಳು ಕರ್ನಾಟಕದ 290 ಭಾಷೆಯಲ್ಲಿ 290 ಭಾಷೆಯಲ್ಲಿ 29 ಭಾಷೆಗಳಲ್ಲಿ 10,000ಕ್ಕಿಂತ ಹೆಚ್ಚಿದ್ದಾರೆ. ಈಗ ತುಳು ಫಾರ್ ಎಕ್ಸಾಂಪಲ್ 30-35 ಲಕ್ಷ ಜನ ಮಾತಾಡ್ತಾರೆ. ಆದರೆ ಕೊರಗ ಭಾಷೆ ಬರೀ 2,000 ಕೇಳ್ತಿದೆ, ಅದು ಬರಲ್ಲ, ಈ ಲೆಕ್ಕಕ್ಕೆ ಬರಲ್ಲ. ಇಂಥ ಸುಮಾರು ಕೂರ್ಗಿ ಭಾಷೆ 1-1.5 ಲಕ್ಷ ಇದೆ, ಅದು 10,000ಕ್ಕಿಂತ ಜಾಸ್ತಿ ಇದೆ. ಇಂಥ 29 ಭಾಷೆಗಳಿದೆ. ಅದಕ್ಕೆ ನಾವು ಪ್ರಾಧಿಕಾರ ಒಂದು ರೆಕಮೆಂಡೇಶನ್ ಏನು ರೆಡಿ ಮಾಡ್ತೀವಿ ಅಂತಂದರೆ, ಈಗ ಕನ್ನಡ ನೀವು ರಾಜ್ಯ ಶಿಕ್ಷಣ ನೀತಿ ಪ್ರಕಾರ ಕನ್ನಡ ಪ್ರಥಮ ಭಾಷೆಯಾಗಿ ದ್ವಿತೀಯ ಭಾಷೆಯಾಗಿ ಓದಲೇಬೇಕು ನೀವು ಮುಂದಿನ ದಿವಸಗಳು. ನೀವು ಪ್ರೈವೇಟಲ್ಲಾದರೂ ಓದಿ ಖಾಸಗಿ ಅದು ಆಗ್ತದೆ, ಇವತ್ತಲ್ಲ ನಾಳೆ ಕಾನೂನು ಆಗ್ತದೆ. ಈಗ ಸಮಗ್ರ ಕನ್ನಡ ಅನುಷ್ಠಾನ ಅಧಿನಿಯಮ ಅಂತ ಈಗ ಬಂದಿದೆ, ಅದಕ್ಕೆ ಆ್ಯಕ್ಟ್ ಕೂಡ ಆಗಿದೆ. ಮೊನ್ನೆ ಸಂಸತ್ ಇದು ಬೆಳಗಾವಿ ಅಧಿವೇಶನದ ಚರ್ಚೆ ಕೂಡ ಆಯಿತು, ಅದು ಭಾಳ ಸ್ಟ್ರಾಂಗ್ ಇತ್ತು. ಅದು ಬಂದಾಗ ಕನ್ನಡ ಕರ್ನಾಟಕದಲ್ಲಿ ನೀವು ಇಂಗ್ಲೀಷನ್ನು ಪ್ರಥಮ ಭಾಷೆಯಾಗಿ ಓದಬಾರದು ಅಂತ ಹೇಳೋಲ್ಲ, ಆದರೆ ಇಂಗ್ಲೀಷನ್ನ ಪ್ರಥಮ ಭಾಷೆಯಾಗಿ ಓದಿದರೆ ನೀವು ಕನ್ನಡವನ್ನು ಕಂಪಲ್ಸರಿಯಾಗಿ 2ನೇ ಭಾಷೆಯಾಗಿ ಓದಲೇಬೇಕು. ನೀವು ಪ್ರಥಮ ಭಾಷೆಯಾಗಿ ಇಂಗ್ಲೀಷು, 2ನೇ ಭಾಷೆಯಾಗಿ ತುಳು ಅಥವಾ ಇನ್ಯಾವುದೋ ಒಂದು ಭಾಷೆ, ಕನ್ನಡವನ್ನು ಕಲಿಯಲು ನೀವು ಕರ್ನಾಟಕದಿಂದ ಪದವಿ ತಗೊಂಡು ಹೋಗುವ ಪರಿಸ್ಥಿತಿ ಇಲ್ಲ. ಇನ್ನು ಈಗ ಇದೆ, ಅದು ಇನ್ನಿಲ್ಲ. ಹಿಂದೆ ಗೋಕಾಕ್ ಚಳುವಳಿ ಬಂದಾಗ ಉರ್ದುಗೆ ಸಂಬಂಧಪಟ್ಟಾಗ ಗಲಾಟೆ ಆಯಿತು. ಉರ್ದುವನ್ನು ಸೆಕೆಂಡ್ ಭಾಷೆಗೆ ಓದ್ತಾರೆ, ಮೊದಲ ಭಾಷೆಯಲ್ಲಿ ಇಂಗ್ಲೀಷ್ ಓದ್ತಾರೆ, 2ನೇ ಭಾಷೆಗೆ ಉರ್ದು, ಕನ್ನಡ ಇಲ್ಲವೇ. ಈಗ ಅದು ಚೇಂಜ್ ಆಗ್ತದೆ. ನಾವೇ ಸುಮಾರು 240 ಮದ್ರಸೆಗಳಲ್ಲಿ ನಾವು ಬೇಸಿಕ್ ಕನ್ನಡ ಹೇಳಿಕೊಡ್ತಾ ಇದ್ದೀವಿ. ಒಂದು ಸಣ್ಣ ಪಠ್ಯಕ್ರಮ ಮಾಡಿ 3 ತಿಂಗಳು ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ. ಮೆಜಾರಿಟಿ ಮತ್ತು ಮೈನಾರಿಟಿಗಳ ನಡುವೆ ಒಂದು ಒಳ್ಳೆಯ ಸಂಬಂಧ ಏರ್ಪಟ್ಟು ಎಂಬ ಒಂದು ಸದುದ್ದೇಶ ಮೈನಾರಿಟಿ ಮಂತ್ರಾಲಯ ಮಿನಿಸ್ಟ್ರಿ ನಮಗೆ ದುಡ್ಡು ಕೂಡ ಕೊಡ್ತಿದೆ. ಸೊ ಈ 29ಕ್ಕಿಂತ 10,000ಕ್ಕಿಂತ ಹೆಚ್ಚು ಮಾತಾಡುವ ಭಾಷೆಗಳು 3ನೇ ಭಾಷೆಯಾಗಿ ಶಾಲೆಗಳಿಗೆ ಬರಬೇಕು ಅಂತ ನಮ್ಮ ವಾದ. ಹಿಂದಿ ಇದೆ, ಹಿಂದಿ ಮಾತ್ರ ಯಾಕೆ ಇರಬೇಕು? ಹಿಂದಿಯನ್ನು ತೆಗೆಯುವುದಿಲ್ಲ. ಆದರೆ ನಾನು ಮಂಗಳೂರಿನಲ್ಲಿರುವ ಮತ್ತು ಸುಳ್ಯದಲ್ಲಿರುವವ, ನಾನು 3ನೇ ಭಾಷೆಯಾಗಿ ನನಗೆ ಆಪ್ತವಾದ ಕೂರ್ಗ್ ಹತ್ತಿರ ನಾನು ಕೂರ್ಗ್ ಕಲಿತೇನೆ, ಇಲ್ಲ ತಮಿಳು ಕಲಿತೇನೆ, ಇಲ್ಲ ಮಲಯಾಳ ಕಲಿತೇನೆ. ಇದು ಈಗ ನೋಡಿ ಇವತ್ತು ಎಷ್ಟು ಭಾಷೆಗಳು ಬಂದವು, ಮಲಯಾಳ ಕಲಿತೇನೆ, ತಪ್ಪೇನಿಲ್ಲ. ಅದಕ್ಕೆ ನನ್ನ ಜ್ಞಾನ ಹೆಚ್ಚಾಗಬೇಕಂದ್ರೆ ನಾನು ಹೆಚ್ಚು ಭಾಷೆಗಳನ್ನು ಕಲಿತೇನೆ. ಹಾಗಾಗಿ ಒಂದು ಪ್ರಾಧಿಕಾರ ಮಾಡ್ತಿರುವ ಕೆಲಸ 29 ಭಾಷೆಗಳಲ್ಲಿ 10,000ಕ್ಕಿಂತ ಹೆಚ್ಚಿರುವ ಭಾಷೆಗಳು 3ನೇ ಭಾಷೆಯಾಗಿ ಕನ್ನಡದ ಶಾಲೆಗಳಲ್ಲಿ ಇರಬೇಕು. ಇದಕ್ಕೆ ಅಂಥ ದೊಡ್ಡ ಸಮಸ್ಯೆ ಏನಿಲ್ಲ. ಯಾಕೆಂದರೆ ಈಗ ಕೇಳುವುದೇನು, ಈಗ ನೀವು ತುಳುವನ್ನು 3ನೇ ಭಾಷೆ ಮಾಡಿದರೆ ಇಡೀ ಕರ್ನಾಟಕದಲ್ಲಿ ಯಾರು ಪಾಠ ಹೇಳ್ತಾರೆ ಅಂತ ಒಂದು ತಪ್ಪು ಪ್ರಶ್ನೆ ಹೇಳ್ತಾರೆ. ತುಳುವನ್ನು ಇಡೀ ಕರ್ನಾಟಕಕ್ಕೆ ಅದು ಅಪ್ಲೈ ಆದರೂ ಕೂಡ ಅದು ಅನುಷ್ಠಾನ ಆಗೋದು ತುಳುನಾಡಿನಲ್ಲಿ ಮಾತ್ರ. ತುಳುವನ್ನು 3ನೇ ಭಾಷೆ ಕಲಿತಾರೆ ಅಂದರೆ ಹೋಗು ತುಳುನಾಡಿಗೆ ಕಲಿಯೋದು. ಹಾಗಾಗಿ 1-2 ಜನ ಬೀದರ್ದಲ್ಲಿ ಇದ್ದಾರೆ ಅಂತ ನೋಡಿ, ನಾನು ತುಳು ಕಲಿತಾರೆ ಅಂದರೆ ಅಲ್ಲಿ ಟೀಚರ್ ಕೊಡೋಕ್ಕಾಗಲ್ಲ. ಇದು ಪ್ರಾಕ್ಟಿಕಲ್ ಸಮಸ್ಯೆಗಳು ಹೇಳುವುದು. ನಾವು ಆದರ್ಶಗಳನ್ನು ಎಷ್ಟು ಸಹ ಮಾತಾಡುವುದು. ನಾನು ಆಗ ಹೇಳಿದೆ, ಒಬ್ಬನೇ ಒಬ್ಬ ಮಾತಾಡೋದು ಸಂರಕ್ಷಿಸಬೇಕು, ಅದೊಂದು ಆದರ್ಶದ ಮಾತಾಡೋದು.
ಅದಕ್ಕೋಸ್ಕರ ನಾವು ಈಗ ಏನು ಮಾಡ್ತಿದ್ವಿ ಅಂದರೆ ಪ್ರಾಧಿಕಾರದಿಂದ ಸಣ್ಣ ಭಾಷೆಗಳ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ. ಒಂದು ತಿಳುವಳಿಕೆ ಬರಬೇಕು ಜನಕ್ಕೆ. ಈಗ ನಾನು ಕೊರಗರ ಹತ್ರ ಮಾತಾಡ್ತಿದ್ದೆ ನೋಡಿ, ಕೊರಗ ಭಾಷೆ 2,000 ಜನ ಇರ್ಬೋದು. ನೀವು ಕುಂದಾಪುರದ ಒಂದು ಶಾಲೆಯಲ್ಲಿ ಕೊರಗ ಭಾಷೆಯನ್ನು ಮಾತಾಡಲಿಕ್ಕೆ 50 ಮಾರ್ಕಿಗೆ, ಅದಕ್ಕೆ ಎಕ್ಸಾಮ್ ಕೂಡ ಬೇಡ ಬೇಕಿದ್ರೆ. ಈಗ ನಾವೆಲ್ಲ ಪಂಚಾಯತ್ ಸ್ಕೂಲ್ನಲ್ಲಿ ಹಿಂದಿ ಓದುವಾಗ ನಾವು ಪರೀಕ್ಷೆಗೆ ಬರೀತೀವಿ ಅಷ್ಟೇ, ಮಿನಿಮಮ್ ಕೂಡ ಪಾಸ್ ಮಾರ್ಕ್ ಇರಲಿಲ್ಲ. ಆದರೆ ಏನು ಭಾಷೆ ಕಲಿಯುವುದು ಅದನ್ನು ನೀವು ಎವರೇಜ್ಗೂ ಸೇರಿಸಬೇಕು ಅಂತಿಲ್ಲ. ಆದರೆ ಒಂದು ನಿಮ್ಮ ಮಾತೃಭಾಷೆಯನ್ನು ನಿಮ್ಮ ಶಾಲೆಯಲ್ಲಿ ಕಲಿಯಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದಾಗ ಆ ಭಾಷೆ ಬೆಳೀತದೆ, ಆ ಭಾಷೆ ಬಗ್ಗೆ ಜನಗಳಿಗೆ ಒಂದು ಮೋಹ ಬೆಳೀತದೆ. ಈಗ ಏನು ಕೇಳುವಿರು ಅಂತ ನಮ್ಮ ಭಾಷೆ ಯಾರು ಕೇಳ್ತಾರೆ? ಕೊರಗ ಅಂತ ಹೇಳಿದ ಕೂಡಲೇ ಅವಮಾನ ಆಗ್ತದೆ. ನಾನೇ 60ರ ದಶಕದಲ್ಲಿ ಶಾಲೆಗೆ ಹೋಗುವಾಗ ನಾನು ಅರೆ ಭಾಷೆ ಅಂತ ಹೇಳ್ತಿರ್ಲಿಲ್ಲ. ಯಾಕಂದರೆ ಅರೆ ಭಾಷೆ ಅಂತ ಹೇಳಿದ ಕೂಡಲೇ ನಮ್ಮ ಜಾತಿ ಗೊತ್ತಾಗೋದು. ನಮಗೆ ಯಾಕೆ ಬೇಕು? ನಿಮ್ಮ ಮನೇಲಿ ಯಾವ ಭಾಷೆ? ಅಂತ ಕನ್ನಡ. ಈಗ ಹೇಳು ಅವನಿಗೆ ಜಾತಿ ಗೊತ್ತಾಗಬೇಕಾದ್ರೆ ನೀವು ಉನ್ನತ ಜಾತಿಯಲ್ಲಿ, ಆಗ ನೀವು ಇಂಥವ್ರು ಅಂತ ಹೇಳಿದ ಕೂಡ ನಿಮಗೊಂದು ಪ್ರತಿಷ್ಠೆ ಬರ್ತದೆ. ಕೆಳ ಜಾತಿಯವರು ನನ್ನ ಭಾಷೆ ಇದು ಅಂತೇಳಿ ಜಾತಿಯನ್ನು ಎಕ್ಸ್ಪೋಸ್ ಮಾಡಿಕೊಂಡಾಗ ನಿಮಗೆ ಅವಮಾನ ಜಾಸ್ತಿ ಆಗೋದು ನಮ್ಮ ಸೊಸೈಟಿಯಲ್ಲಿ. ಅದರಿಂದ ನಾವೆಲ್ಲ ನಾವು ಓದಿರುವಾಗ ನಮ್ಮ ಹೆಸರುಗಳ ಮುಂದೆ ಇದ್ದ ಜಾತಿಯನ್ನು ತೆಗೆದಾಕಿದ್ದೀವಿ ಹೇಳಿ ಮೇಲೆ. ಈಗ ನಾನು ಪ್ರಾಧಿಕಾರದಿಂದ ಬೆಂಗಳೂರಿಗೆ ಬಂದಾಗ ಭಾಳ ದೊಡ್ಡ ಜನರ ಸಮಸ್ಯೆ ಯಾವ ಜಾತಿ ಅಂತ ಹುಡುಕಿದ್ದು ಫೋನುಗಳು. ಅದು ಜನರ ಸಹಜವಾದ ಕುತೂಹಲ. ಸೊ ಇದು ಸಣ್ಣ ಭಾಷೆಗಳ ಬಗ್ಗೆ ನಾವು ಇಟ್ಕೊಂಡಿರುವ ಒಂದು ಧೋರಣೆ. ಅದು 3ನೇ ಭಾಷೆಯಾಗಿ 50 ಮಾರ್ಕಿಗೆ ಎಲ್ಲೆಲ್ಲಿ ಆ ಭಾಷೆ ಜನಪ್ರಿಯವಾಗಿದೆ. ಈಗ ಕೂರ್ಗಿ ಭಾಷೆ ನೀವು ಕೊಡಗಿನಲ್ಲಿ ಇಟ್ಟರೆ ಸಾಕು ಅಲ್ವಾ? ಒಂದು ಅಲ್ಲಿಂದ 4-5 ಶಾಲೆಯಲ್ಲಿ ಇಡಿ ಕೂರ್ಗಿ ಹೋಗ್ತಾರೆ. ಅದನ್ನು ಇಡೀ ಕರ್ನಾಟಕ ಪ್ರಶ್ನೆ ಜನ ಏನಂದರೆ ನೀವು ಇಡೀ ಕರ್ನಾಟಕ ಅಪ್ಲೈ ಮಾಡಿದ್ರೆ ಟೀಚರ್ಗಳನ್ನು ಎಲ್ಲಿ ಮಾಡ್ತೇನೆ ಏನು ಅವರು ಈಗ ಯಾವ ಲಿಪಿಯಲ್ಲಿ ಬಳಸ್ತಾರೆ? ಕನ್ನಡ ಬಳಸ್ತಾರೆ. ತುಳುನವರು ಕನ್ನಡದಲ್ಲಿ ಬರೀತಾರೆ ಅಷ್ಟೇ. ಅದು ರಾಜ್ಯ ಭಾಷೆ, ಅದನ್ನು ರಾಜ್ಯ ಸರ್ಕಾರ ಹೇಳಿಕೊಡುವುದರಿಂದ ರಾಜ್ಯ ಭಾಷೆಯಲ್ಲಿ ಕಲಿಯಿರಿ ಅಂತ. ಈಗ ಬೇರೆ ಯಾರಾದರೂ ಈಗ ಬಂತಲ್ಲ ಅವಾಗ, ಈಗ ತುಳುಗೆ ಒಂದು ಲಿಪಿ ಬಂದಿದೆ, ಅದು ಯಾರಾದರೂ ಕಲಿಯೋರಿಗೆ ಕಲಿತುಕೊಟ್ಟು ನಮ್ಮದು ಅವಕಾಶ ಇಲ್ಲ. ಅದಕ್ಕೆ ಸರ್ಕಾರ, ಕರ್ನಾಟಕ ಸರ್ಕಾರ ಅಥವಾ ಕನ್ನಡ ಅಭಿವೃದ್ಧಿ ಪ್ರಯತ್ನ ರೆಕಮೆಂಡ್ ಮಾಡಿದಾಗ ಇದೆಯಲ್ಲ, ಏನು ಲಿಪಿ ಇದೆ ಅದು ಕನ್ನಡದಲ್ಲಿ ಬಳಸಿ. ಕೊಂಕಣಿಯವರು ನೋಡಿ, ನಾನು ಮಂಗಳೂರು ಯೂನಿವರ್ಸಿಟಿ ಕೊಂಕಣಿ ಪೀಠ, ಅವರು ಸುರುಸುರುಗೆ ಕನ್ನಡದಲ್ಲಿ ಬಳಸ್ತಾ ಇದ್ದರು ಕಾದಂಬರಿ ಬರೀಲಿಕ್ಕೆ ಎಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ದೇವನಾಗರಿಗೆ ಶಿಫ್ಟ್ ಆದರು. ನನಗೆ ಅಲ್ಲಿಂದ ಅವರ ಲೆಟರ್ಗಳೆಲ್ಲ ಸಿಕ್ತು. ನಾನು ತಕ್ಷಣ ಕರ್ನಾಟಕ ಸರ್ಕಾರಕ್ಕೆ ಹೇಳಿದೆ 2 ಆಪ್ಷನ್. ಒಂದು, ಅವರು ಮಂಗಳೂರು ಯೂನಿವರ್ಸಿಟಿ ಇರೋದ್ರಿಂದ ಮತ್ತು ನಿನ್ನೆ ಮೊನ್ನೆವರೆಗೆ ಕನ್ನಡ ಲಿಪಿಯನ್ನು ಬಳಸ್ತಾ ಇದ್ದದರಿಂದ ಕನ್ನಡ ಲಿಪಿಯನ್ನು ಮುಂದುವರಿಸಿದ್ರು. ಅವರು ದೇವನಾಗರಿ ಲಿಪಿಯಲ್ಲೇ ಕಂಟಿನ್ಯೂ ಮಾಡ್ತಾರೆ ಅಂದರೆ ಅವರಿಗೆ ಸ್ವಾತಂತ್ರ್ಯ ಇದೆ. ಆದರೆ ಸರ್ಕಾರ ಅವರಿಗೆ ದುಡ್ಡು ಕೊಡಲ್ಲ, ಪೀಠಕ್ಕೆ ದುಡ್ಡು ಕೊಡಲ್ಲ. ಸರ್ಕಾರದಿಂದ ಲೆಟರ್ ಹೋಯ್ತು, ತಕ್ಷಣ ಹೋಯ್ತು. ನಾನು ಬರ್ತೇನೆ ಪ್ರಾಧಿಕಾರ, ನೀವು ಎಲ್ಲಿವರೆಗೆ ದೇವನಾಗರಿ ಲಿಪಿಯನ್ನು ಬಳಸ್ತಾ ಇದ್ದೀರ ಆವಾಗ ಕನ್ನಡ ಸರ್ಕಾರ ಅದಕ್ಕೆ ದುಡ್ಡು ಕೊಡಬೇಕಾದ ಅವಶ್ಯಕತೆ ಇಲ್ಲ, ದೇವನಾಗರಿ ಲಿಪಿಯನ್ನು ಬಳಸುವಂತ ತೆಕ್ಕೊಳ್ಳಿ ಅಂತೇಳಿ. ಭಾಷೆಗೆ ವಿರೋಧ ಇಲ್ಲ, ಆದರೆ ನಮಗೊಂದು ಜವಾಬ್ದಾರಿ ಇರ್ತದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ತಕ್ಷಣ ಕನ್ನಡಕ್ಕೆ ಮಾಡಿದ್ದೀವಿ. ನಮಗೆಲ್ಲ ಬರುವ ಪತ್ರಗಳು ಕೂಡ ಈಗ ಕನ್ನಡದಲ್ಲಿ ಬರ್ತದೆ. ಹೀಗೆ ಭಾಷೆಗಳ ಉಳಿವಿಕೆ, ಬೆಳೆವಿಕೆ, ಸಣ್ಣ ಭಾಷೆಗಳ ಸಬಲೀಕರಣ ಅಂತ ಒಂದು ಯೋಜನೆ ಮಾಡ್ತಾ ಇದ್ದಾರೆ. ಸಣ್ಣ ಭಾಷೆಗಳ ಸಬಲೀಕರಣ ಇದು ಇಲ್ಲಿಗೆ ಬಂದ ಹಾಗೆ ಭಾಷೆಗೆ ಸಂಬಂಧಪಟ್ಟಾಗ ನಾವು ಮಾಡುವ ಕೆಲಸ. ಇದಲ್ಲದೆ ಪ್ರಾಧಿಕಾರ 26 ಜಿಲ್ಲೆಗಳಿಗೆ ಭೇಟಿ ನೀಡಿದೆ. ಸುಮಾರು 1000ಕ್ಕಿಂತ ಹೆಚ್ಚು ಅಧಿಕಾರಿಗಳನ್ನು, KS ಅಧಿಕಾರಿಗಳು, ಇಂಜಿನಿಯರ್ಗಳು, ಜಲಮಂಡಳಿಯವರು, ಕೈಗಾರಿಕೆಯವರು, ಪೊಲೀಸರು, ವೈದ್ಯಾಧಿಕಾರಿಗಳು, ಜಿಲ್ಲಾಧಿಕಾರಿಯ ಅಂಡರಲ್ಲಿ ಯಾರೆಲ್ಲ ಬರ್ತಾರೆ ಅವರೆಲ್ಲ ಬರ್ತಾರೆ. ಯಾಕಂದರೆ ನನಗೆ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕ್ ಉಂಟು, ಪ್ರೋಟೋಕಾಲ್ ಉಂಟು. ಅದನ್ನು ನಾನು ಕನ್ನಡದ ಅಭಿವೃದ್ಧಿಗೆ ಬಳಸಿಕೊಳ್ತೇನೆ. ಈಗ ನನಗೆ ಆ್ಯಕ್ಚುಲಿ 2 ಬಾಡಿಗಾರ್ಡ್ ಇದ್ದಾರೆ, ಪೊಲೀಸರು ಇರಬೇಕು. ನಾನು ಹೇಳಿದೆ ಬಾಡಿಗಾರ್ಡ್ ಬೇಕಾದ್ರೆ ಕನ್ನಡಕ್ಕೆ, ನನಗಲ್ಲ ಅಂತ ನಾನು ತಗೊಳ್ಳಿಲ್ಲ, ಅದು ಬೇರೆ. ಆದರೆ ಇದೆ ಬಟ್ ಅಗತ್ಯ. ಆದರೆ ನನಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡೋದಕ್ಕೆ ಪ್ರೋಟೋಕಾಲ್ ಬೇಕಾಗ್ತದೆ. ನಾನು ಪತ್ರ ಹೋದ ತಕ್ಷಣ ಜಿಲ್ಲಾಧಿಕಾರಿಗಳು ಎಲ್ಲ ಪ್ರೋಗ್ರಾಮ್ಗೆ, ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಬೇಕಾದರೆ ಇನ್ನು ಅವರು ಎಲ್ಲ ಕಾರ್ಯಕ್ರಮ ಸ್ಕಿಪ್ ಮಾಡಿ ನನ್ನ ಸಭೆಗೆ ಬರಲೇಬೇಕು, ಅದು ಆದೇಶವೇ ಇದೆ. 1000ಕ್ಕಿಂತ ಹೆಚ್ಚು ಅಧಿಕಾರಿಗಳನ್ನು ಭೇಟಿ ಮಾಡಿ ಕನ್ನಡ ಅನುಷ್ಠಾನದ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೇವೆ ಒಂದು ಕೆಲಸ. 2ನೇದು, ಕನ್ನಡ ಶಾಲೆಗಳಲ್ಲಿ ನಾನು ಆಗ ಹೇಳಿದ ಭಾಷಣದಲ್ಲಿ ಸುಮಾರು 19,700 ಶಾಲೆಗಳಿಗೆ ಖಾತಾಪತ್ರಗಳೇ ಇರಲಿಲ್ಲ. ಅದನ್ನು ಒಂದು ಆಂದೋಲನ ಥರ ಮಾಡಿ ಶಿಕ್ಷಣ ಇಲಾಖೆಗೆ ಬರೆದು, ಜಿಲ್ಲಾಧಿಕಾರಿಗಳಿಗೆ ಬರೆದು, DDPIಗಳ ಒಂದು ಮೀಟಿಂಗ್ ಎಲ್ಲ ಮಾಡಿ ಈಗ ಅದರ ಸಂಖ್ಯೆ 400ಕ್ಕಿಂತ ಕಡಿಮೆ ಆಗಿದೆ. ಅಂದರೆ ಅದರಲ್ಲಿ ಕೆಲವು ಲಿಟಿಗೇಷನ್ಗಳಿದೆ. ಜಾಗ ಕೊಟ್ಟ ಬಂದು ಈಗ ಅದು ಜಾಗ ನನಗೆ ವಾಪಸ್ ಕೊಡಿ ಅಂತ ಹೇಳ್ತಾರೆ. ಶಾಲೆಯವರು ಹೇಳ್ತಾರೆ ನಾವು 75 ವರ್ಷದಿಂದ ಇಲ್ಲಿ ನಡೆಸ್ತಾ ಇದ್ದೇವೆ, ನಿಮಗೆ ಜಾಗ ಬಿಟ್ಟು ಕೊಡೋಕ್ಕಾಗಲ್ಲ, ಲಿಟಿಗೇಷನ್ ಇದೆ ಅಂತ. ಒಂದು 400-450 ಶಾಲೆ ಬಿಟ್ಟರೆ 19,000ಕ್ಕಿಂತ ಹೆಚ್ಚು ಶಾಲೆಗಳಿಗೆ ಒಂದು
ಇದು ಏನು ಖಾತಾಪತ್ರ ಆಯ್ತು ಉಂಟಲ್ಲ, ಸಣ್ಣ ಸಾಧನೆ ಅಂತ ನಾನು ಅಂದುಕೊಂಡಲ್ಲ. 8 ದಿನದಲ್ಲಿ ಇಲ್ಲ, 1 ವರ್ಷ 4 1 ವರ್ಷ 4. ಅದು ಈಗ ಏನು ಕನ್ನಡ ಶಾಲೆ ಮುಚ್ಚಿದ್ರೆ ಅಟ್ಲೀಸ್ಟ್ ಜಾಗ ಆದ್ರೆ ಇದೆಯಲ್ಲ. ಮೊನ್ನೆ ಬೆಳಗಾವಿಲಿ ಹೇಳ್ತಾ ಇದ್ದೇನೆ ನಾನು, ಕನ್ನಡ ಶಾಲೆ ಮುಚ್ಚಿದ್ರೆ ಮಕ್ಕಳಿಲ್ಲ ಅಂತಂದರೆ ತತ್ಕಾಲಕ್ಕೆ ಅಲ್ಲಿ ಸರ್ಕಾರದ ಒಂದು ಕಚೇರಿ ಆರಂಭ ಮಾಡಿ, ಪಂಚಾಯತ್ ಇದಾದರೂ ಮಾಡಬಹುದು, ಇದನ್ನು ಮಾಡಿ ಅಲ್ಲಿಗೆ ಜನ ಹೋಗ್ತಾ ಬರ್ತಾ ಇದ್ದಾರೆ. ಹಾಗೆಲ್ಲ ಆಗ್ತಾ ಇದೆ. ಇದು ಒಂದು ಶಾಲೆಗಳಿಗೆ ಸಂಬಂಧಪಟ್ಟಾಗೆ. ಆಮೇಲೆ ಕನ್ನಡವನ್ನು ಸಬಲೀಕರಣಗೊಳಿಸಬೇಕು. ಈಗ ಒಂದು ಇದು ಯಾವುದು ಸಣ್ಣ ಭಾಷೆಗಳಿಗೆ ಒಂದು ಕೊಡಬೇಕು. ಇನ್ನೊಂದು ಕೆಲಸ ನಡೀತಾ ಇದೆ. ಈಗ SSLC-ವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ 5% ಮೀಸಲಾತಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ. ಆದರೆ ಈಗ ಏನಾಗಿದೆ, ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಿ ಹೈಸ್ಕೂಲುಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದುವವರ ಸಂಖ್ಯೆ ಕಡಿಮೆ ಆಗ್ತಾ ಇರುವುದರಿಂದ ಅದನ್ನು ಎನ್ಕರೇಜ್ ಮಾಡುವುದಕ್ಕೆ ಕನ್ನಡ ಮಾಧ್ಯಮದಲ್ಲಿ 10ನೇ ಕ್ಲಾಸಿನವರೆಗೆ ಓದಿದ ಒಳಗಿನ ಮತ್ತು ಹೊರಗಿನ ಜನಗಳಿಗೆ 10% ಮೀಸಲಾತಿ ಇಡಬೇಕು ಅಂತ ಬರಗೂರು ರಾಮಚಂದ್ರಪ್ಪನವರ ನೇತೃತ್ವದಲ್ಲಿ ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ. ಆದರೆ ಸರ್ಕಾರಕ್ಕೆ ಕೇಳ್ತಿಲ್ಲ, 15% ಕೊಡಿ ಅಂತ ಹೇಳಿದ್ರೆ 10 ಕೊಡ್ತಾರೆ. ಇದರಿಂದ ಕನ್ನಡ ಮಾಧ್ಯಮಕ್ಕೆ ಬರುವವರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಇದು ನಮ್ಮ ಒಂದು ತೀರ್ಮಾನ. ಹಾಗೆ ಮತ್ತೆ ಕನ್ನಡವನ್ನು ಬಲಗೊಳಿಸುವುದಕ್ಕೆ ಈ ನೋಡಿ, ನಾವೆಲ್ಲ ಒಟ್ಟಿಗೆ ಬದುಕಿದ್ವಲ್ಲ, ನಾವು ಒಟ್ಟಿಗೆ ಬದುಕಿಲ್ಲ ಎಂಬ ಹಾಗೆ ಅನೇಕರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಹೇಗೆ ಒಟ್ಟಿಗೆ ಬದುಕಿದ್ದೀವಿ ಅಂತ ಹೇಳೋದನ್ನು ಗಮನದಲ್ಲಿಟ್ಕೊಂಡು ಕರ್ನಾಟಕದ ಕನ್ನಡದ ಸಮನ್ವಯ ಸಂಸ್ಕೃತಿ ಮೇಲೆ 100 ಪುಸ್ತಕ ತರಲಿಕ್ಕೆ ನಾವು ಪ್ಲ್ಯಾನ್ ಮಾಡಿ 41 ಪುಸ್ತಕ ರೆಡಿ. ಸಮನ್ವಯ ಸಂಸ್ಕೃತಿ ಅದರಲ್ಲಿ ತುಳುನಾಡಿನ ಮೇಲೆ ಒಬ್ಬರು ಬರ್ತೀವಿ, ಪೂವಪ್ಪ ಬರ್ತಿದ್ದಾರೆ. ಭೂತಾರಾಧನೆಯಲ್ಲಿ ಬೇರೆ ಬೇರೆ ಜಾತಿಯವರು ಬೇರೆ ಬೇರೆಯವರಲ್ಲಿ ಹೇಗೆ ಬರ್ತಾರೆ ಅಂತ ಇಲ್ಲಿಯವರು. ಆಮೇಲೆ ಉಡುಪಿ, ಪ್ರತಿ ಜಿಲ್ಲೆಗೆ ಒಂದು ಸಮನ್ವಯ ಸಂಸ್ಕೃತಿ, ಜನ ಹೇಗೆ ಒಟ್ಟಿಗೆ ಜಾತ್ರೆಗಳಲ್ಲಿ ಹೇಗೆ ಒಂದಾಗ್ತಾರೆ, ಆಚರಣೆಗಳಲ್ಲಿ ಹೇಗೆ ಒಂದಾಗ್ತಾರೆ, ಒಂದು ಊರಿನಲ್ಲಿ ಒಬ್ಬ ಸತ್ತು ಹೋದರೆ ಎಲ್ಲರೂ ಹೇಗೆ ಬರ್ತಾರೆ. ಈ ದ್ವೇಷ ಸಂಸ್ಕೃತಿ ಹೆಚ್ಚುತ್ತಾ ಇದ್ದಾಗ ಅದನ್ನು ಕಡಿಮೆ ಮಾಡಲಿಕ್ಕೆ ಹೈಸ್ಕೂಲ್ ಮತ್ತು ಕಾಲೇಜಿನ ಮಕ್ಕಳಿಗೆ ಓದಲಿಕ್ಕೆ ಆಗುವ ಹಾಗೆ ಸರಳವಾದ ಪುಸ್ತಕ 41 ಪುಸ್ತಕ ರೆಡಿಯಾಗಿದೆ. ಮಾರ್ಚ್ ಕೊನೆಯೊಳಗೆ ಅದು ಮುಖ್ಯಮಂತ್ರಿಗಳ ಸಮಯ ಸಿಕ್ಕಿಕೊಂಡು ಬಿಡುಗಡೆ ಆಗ್ತದೆ. ಇನ್ನೊಂದು SR ವಿಜಯಶಂಕರ್ ಇಲ್ಲೇ ಇದ್ದಾರೆ, ಅವರ ನೇತೃತ್ವದಲ್ಲಿ ಈಗ ಲೇಖಕರೊಬ್ಬರು ಕನ್ನಡವನ್ನು ಗ್ರಹಿಸಿದ ಬಗೆ ಹೇಗೆ, ಮಾಸ್ತಿಯವರ ಕನ್ನಡ ಹೇಗೆ, ಬೇಂದ್ರೆಯವರ ಕನ್ನಡ ಹೇಗೆ, ಕುವೆಂಪು ಅವರು ಕನ್ನಡವನ್ನು ಗ್ರಹಿಸಿದ ಬಗೆ, ಸಂಸ್ಕೃತ ಭೂಯಿಷ್ಠವಾಗಿ ಒಂದು ಕನ್ನಡವನ್ನು ಗ್ರಹಿಸಿದ್ದಾರೆ. ಗೋಪಾಲಕೃಷ್ಣ ಅಡಿಗರ ಕನ್ನಡ ಹೇಗೆ, ಅನಂತಮೂರ್ತಿ ಅವರು ಕನ್ನಡವನ್ನು ಒಂದು ಇಂಗ್ಲೀಷಿನ ಪ್ರಭಾವದಿಂದ ಕಟ್ಟಿದರು. ಆದ್ದರಿಂದ ಅವರ ಕೃತಿಗಳನ್ನು ಓದಿದಾಗ ನಿಮಗೆ ಶಾಸ್ತ್ರ ಏನು ಓದೋ ಹಾಗೋ ಏನೋ ಗೊತ್ತಾಗ್ತದೆ. ಇದು ನೀವು ನವೋದಯ ಕಾಲದ ಶಿವರಾಮ ಕಾರಂತರ ಕಾದಂಬರಿಗಳಿಲ್ಲ. ಇಂಥ ಒಂದು 25 ಪುಸ್ತಕ ತರಬೇಕು ಅಂತ 15 ಪುಸ್ತಕ ರೆಡಿಯಾಗಿದೆ. ಅದಕ್ಕೆ ಕನ್ನಡ ಲೋಕ ಅಂತ ಹೆಸರಿಟ್ಟಿದ್ದೇವೆ. ಲೇಖಕರು ಕಂಡ ಕನ್ನಡ ಲೋಕ. ಇದು ಒಂದು, ಅದು ಈ ತಿಂಗಳ ಅಂದರೆ 15 ಪುಸ್ತಕ ತಯಾರಾಗಿದೆ. ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ನೋಡಿ, ಈಗ ಏಕೀಕರಣದ ಸಂದರ್ಭದಲ್ಲಿ ನಮಗೆ ಅಖಿಲ ಕರ್ನಾಟಕದ ಒಂದು ಚಳುವಳಿ ನಡೆದು ಆಲೂರ ವೆಂಕಟರಾಯರ ನೇತೃತ್ವದಲ್ಲಿ ಬೆನಗಲ್ ರಾಮರಾಯರು ಇವರೆಲ್ಲ ಸೇರಿ, BM ಶ್ರೀಕಂಠಯ್ಯ ಮುಖ್ಯವಾಗಿ ಎಲ್ಲ ಸೇರಿ ಒಂದು ಸ್ಟ್ಯಾಂಡರ್ಡ್ ಕನ್ನಡವನ್ನು ಅಖಿಲ ಕರ್ನಾಟಕಕ್ಕೆ ಕೊಟ್ಟರು. ಹಾಗಾಗಿ ಇವತ್ತು ಉದಯವಾಣಿ ಅಥವಾ ಪ್ರಜಾವಾಣಿ ಒಂದು ನ್ಯೂಸ್ ಮಾಡಿದರೆ ಅದನ್ನು ಬೀದರದಲ್ಲಿ ಓದ್ಬೋದು, ಮಂಗಳೂರಲ್ಲಿ ಓದ್ಬೋದು, ಶಿವರಾಮ ಕಾರಂತರ ಕಾದಂಬರಿ ಎಲ್ಲ ಕಡೆ ಓದ್ಬೋದು. ಇದು ಸರಿ ಕೂಡ, ಕನ್ನಡಿಗರನ್ನು ಒಕ್ಕೂಟ ಮಾಡೋದಕ್ಕೆ ಇಂಥ ಒಂದು ಭಾಷೆ ಬೇಕು. ಆದರೆ ಕನ್ನಡದ ಪ್ರಾದೇಶಿಕ ರೂಪಗಳಿದ್ದಾವೆ. ಈ ಪ್ರಾದೇಶಿಕ ರೂಪಗಳ ನಿಘಂಟು ಇನ್ನೂ ಕೂಡ ಬರಲಿಲ್ಲ ಕನ್ನಡದಲ್ಲಿ. ಪ್ರಾದೇಶಿಕ ರೂಪಗಳ ನಿಘಂಟು, ಉದಾಹರಣೆಗೆ ನೀವು ಹೊಸನಗರ ಕಡೆ ಹೋದರೆ ಬನ್ನಿ ಗನಗದಿರಾ ಅಂತಾರೆ. ಗನಗದಿರಾ ಅಂದರೆ ನಮಗೆ ಕನ್ನಡ ಗೊತ್ತಿದೆ. ಗನಗದಿರ ಅಂದರೆ ಚೆನ್ನಾಗಿದ್ದೀರಾ ಅಂತ. ಬಹುಶಃ ಘನವಾಗಿದ್ದೀರೋ ಇರ್ಬೋದು, ಗೊತ್ತಿಲ್ಲ ನಮಗೆ. ಆದರೆ ಗನಗದಿರಾ, ನನ್ನ ಪುಸ್ತಕದ ಹೆಸರೇ ಗನಗದಿರಾ. ಅದಕ್ಕೆ ಒಂದು ಪ್ರಾದೇಶಿಕ ಕನ್ನಡದ ನಿಘಂಟು ತರ್ತಾ ಇದ್ದೇನೆ. ಅದರಲ್ಲಿ 140 ಪದಗಳು ಮಾತ್ರ ಇದೆ. ಒಂದು ಪದದ ಬಗ್ಗೆ 10 ಪೇಜಿನ ಮಾಹಿತಿ, 10 ಪೇಜ್. ಅದಕ್ಕೆ ಸಂಬಂಧಪಟ್ಟ ಒಂದು ಫೋಟೋ ಇದ್ದರೆ ಫೋಟೋ. ಇದನ್ನು ಹೇಳಿ ನಾನು ಹೇಳ್ತೇನೆ, ನನ್ನ ಅವಧಿ ಇನ್ನೊಂದು ವರ್ಷ, ನಾನು ನೆಕ್ಸ್ಟ್ ಮಾರ್ಚಿಗೆ ಮುಗೀತದೆ. ಮುಂದಿನ ಅವರು ಇಂಟ್ರೆಸ್ಟ್ ಇದ್ದರೆ ಕಂಟಿನ್ಯೂ ಮಾಡ್ಬೋದು. ಆದರೆ ಇದು ನಮ್ಮ ಒಂದು ಅಗತ್ಯವಾಗಿ ಕನ್ನಡಕ್ಕೆ ಆಗಬೇಕಾದ ಕೆಲಸ ಅಂತ ಅದು ಒಂದು ಪ್ರಾದೇಶಿಕ ಕನ್ನಡ ನಿಘಂಟು ಒಂದನ್ನು ತರ್ತಾ ಇದ್ದಾರೆ. ಇನ್ನೊಂದು ಕೊನೆಯಲ್ಲಿ ನಾವು ಬಂದೆ ಆಯ್ತು. ಕೊನೆಯಲ್ಲಿ ಏನು ಹೇಳ್ಬೋದು ಅಂದರೆ ನೋಡಿ, ನಮ್ಮಲ್ಲಿ ಸ್ಥಳನಾಮಗಳ ಹೆಸರು ಬದಲಾಗ್ತಾ ಇದೆ, ಬದಲಾಗ್ತಾ ಇದೆ. ಈಗ ನಿಮಗೆಲ್ಲ ಗೊತ್ತಿದೆ, ಬಾಗೇಪಲ್ಲಿಯನ್ನು ಭಾಗ್ಯನಗರ ಅಂತ ಮಾಡಿದೆ. ಈ ಕನ್ನಡ ಇದರಲ್ಲಿ ಸುಮಾರು 1,10,000 ಪದಗಳಿವೆ. ಈಗ ನಂದು ಕೂತ್ಗುಂಜ
ಅದು ಗ್ರಾಮ ಕೂತುಗುಂಜ. ಕೂತುಗುಂಜ ಅಂದರೆ ಕೂರಿತ್ತು ಕುಂಜ, ಹರಿತವಾಗಿ ಎತ್ತರವಾಗಿರುವ ಜಾಗ. ನೋಡಿ, ಇದು ಕನ್ನಡ ಪದ, ದ್ರಾವಿಡ ಪದ. ಇಂಥ ಸುಮಾರು ಅಂದರೆ 1,10,000 ಊರಿನ ಹೆಸರುಗಳಲ್ಲಿ 90,000 ಪದಗಳು ಕನ್ನಡ ಪದಗಳು. ಈ ಕನ್ನಡ ಪದಗಳು ಕೂಡ ನಿಘಂಟುಗಳಿಗೆ ಬರಲಿಲ್ಲ, ಊರಿನ ಹೆಸರುಗಳು ಬರಲಿಲ್ಲ. ಅದರ ಬಗ್ಗೆ ಒಂದು ನಿಘಂಟು ಕೂಡ ಆಗಲಿಲ್ಲ. ಅದರ ಅಂತ ಒಂದು ಲಿಸ್ಟ್ ಕೂಡ ಸಿಗೋಲ್ಲ ನಮಗೆ. ಊರಿಗೆ ನನ್ನ ಬಿಳಿಮಲೆ, ನಂದು ನೋಡಿ, ಕೂತುಗುಂಜ ಗ್ರಾಮದಲ್ಲಿ ಅಡ್ಡತೋಡು ಅಂತಿದೆ, ಪಳ್ಳಕ ಅಂತಿದೆ, ಬಿಳಿಮಲೆ ಅಂತಿದೆ, ಕಕ್ಯಾನ ಅಂತಿದೆ. ಆಮೇಲೆ ಎಷ್ಟು ನೋಡಿ, ಕಕ್ಯಾನ ಏನು ರೆಕಾರ್ಡಲ್ಲೇ ಇಲ್ಲ. ಈ ಥರದ ಪದಗಳ ಒಂದು ಕೋಶ ತಯಾರು ಮಾಡಿ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ರಾಷ್ಟ್ರೀಯ ಈ ಇದೆಲ್ಲ NSS ಮಕ್ಕಳನ್ನು ಮತ್ತು ಸ್ಕೌಟಿನ ಮಕ್ಕಳನ್ನು ಇಟ್ಟುಕೊಂಡು ಇಡೀ ಕರ್ನಾಟಕದಲ್ಲಿ ಊರಿನ ಬಗೆಗೆ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಂದು. ಎರಡನೇದು, ಊರಿನಲ್ಲಿ ಬೋರ್ಡ್ಗಳಿರ್ತವೆ, ಆ ಬೋರ್ಡ್ನಲ್ಲಿ ಊರಿನ ಹೆಸರು ಇರಬೇಕು ಅಂತ. ಈಗ ಸುಜಾತ ಸ್ಟೋರ್ಸ್ ಅಂತ ಹಾಕ್ತಾರೆ, ಸುಜಾತ ಸ್ಟೋರ್ ಗಾಂಧಿನಗರ ಸುಳ್ಯ, ಅವ್ನು ಹಾಕ್ಲಿಕ್ಕೆ ಏನು ತೊಂದರೆ? ಬೆಂಗಳೂರಲ್ಲಿ ಇಲ್ಲ. ಈಗ ಬೆಂಗಳೂರಿನಲ್ಲಿ ಯಾವುದೋ ಒಂದು ಹೆಸರು ಹಾಕ್ತಾರೆ ಅವರು, ಅಜಯ ಸ್ಟೋರ್ ಅಂತ. ಅಜಯ ಸ್ಟೋರ್ ಬಸವನಗುಡಿ, ಬೆಂಗಳೂರಿಗೆ ಹಾಕ್ಲಿಕ್ಕೆ ಏನು? ಅಟ್ಲೀಸ್ಟ್ ಬೆಂಗಳೂರಾದ್ರೆ ಹಾಕು. ನಾವೆಲ್ಲ 80ರ ದಶಕದಲ್ಲಿ ಬಸ್ಸಲ್ಲಿ ಹೋಗುವಾಗ ಕಿಟಕಿ ತೆಗೆದ್ರೆ ಯಾವ ಊರು ಅಂತ ಪಿನ್ ಕೋಡ್ ಸಮೇತ ಗೊತ್ತಾಗುತ್ತೆ ನಮಗೆ. ಈಗ ಅಂಗಡಿಗಳಲ್ಲಿ ಊರಿನ ಹೆಸರೇ ಎಲೆಕ್ಟ್ರಾನಿಕ್ ಬೋರ್ಡ್. ಅದಕ್ಕೆ ಊರಿನ ಹೆಸರು ಉಳಿಬೇಕು ಅಂತ ಒಂದು, ಊರಿನ ಹೆಸರು ಉಳಿಯಲಿ, ಕನ್ನಡ ಬೆಳೆಯಲಿ, ಅದು ಮೂಲ ದ್ರಾವಿಡ ಪದ. ಅದನ್ನು ಇಟ್ಟುಕೊಂಡು ಒಂದು ಯೋಜನೆಯನ್ನು ತಯಾರು ಮಾಡಿ ಈಗ ಲಾಂಚ್ ಆಗಿದೆ. ಅದು ವಿಡಿಯೋ ಮೊನ್ನೆ ಸಂಸ್ಕೃತಿ ಸಚಿವರು ಬಿಡುಗಡೆ ಮಾಡಿದ್ದಾರೆ, ಮತ್ತು ನಮ್ಮ ಮನೆ ಮುಖ್ಯಮಂತ್ರಿಗಳು ಒಳ್ಳೆ ಸೌಂಡ್ ಬೈಟ್ ಕೂಡ ಕೊಟ್ಟಿದ್ದಾರೆ. ಇಷ್ಟು ಕೆಲಸ ಆಗ್ತಾ ಇದೆ. ಇದರ ಎಲ್ಲದರ ಜೊತೆಗೆ ಏನಾಗ್ತಿದೆ ಅಂತಂದರೆ, ನನಗೆ ಪ್ರಾಧಿಕಾರದಲ್ಲಿ ದಿನನಿತ್ಯ ಒಂದು 50